ಈಶ್ವರಃ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಪರಮಾತ್ಮನಿಗೆ ನಮಸ್ಕರಿಸುತ್ತಾ, ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ಆ ದೈವಿ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಇಂದು ಬ್ರಹ್ಮಜ್ಞಾನ ಸಮಾಜ ನಾಮಗೊಂಡ್ಲು ವತಿಯಿಂದ ದಿವಂಗತ ಸೋದರ NS ನರಸಿಂಹರೆಡ್ಡಿಯವರ ಸವಿ ನೆನಪಿಗಾಗಿ ಒಂದು ದಿನದ ಬ್ರಹ್ಮವಿದ್ಯಾ ವ್ಯಾಸಂಗಗೋಷ್ಠಿಯನ್ನು ಕನ್ಯಕಾ ಪರಮೇಶ್ವರಿ ಲಾಡ್ಜ್ ಗೌರಿಬಿದನೂರಿನಲ್ಲಿ ನೀವು ನಡೆಸ್ತಿದ್ದೀರಿ. ಈ ಕಾರ್ಯಕ್ರಮದ ಆಯೋಜಕರಿಗೆ ಮತ್ತು ಈ ಲಾಡ್ಜ್ನ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ದಿವಂಗತ ಸೋದರ NS ನರಸಿಂಹರೆಡ್ಡಿಯವರ ಕುಟುಂಬ ವರ್ಗಕ್ಕೆ, ನೆರೆದ ಶ್ರೋತೃಗಳಿಗೆ ನನ್ನ ನಮನಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತೇನೆ. ಈ ಒಂದು ವ್ಯಾಸಂಗಗೋಷ್ಠಿಯ ಒಂದು ಬಹಳ ಮುಖ್ಯವಾದಂತಹ ವಿಚಾರ ಅಂದರೆ ಮಂಕುತಿಮ್ಮನ ಕಗ್ಗದಲ್ಲಿರುವಂತಹ ಅಧ್ಯಾತ್ಮ ತತ್ವಗಳು. 2 ಉಪನ್ಯಾಸಗಳಿವೆ. ಒಂದು ಪ್ರಾಸ್ತಾವಿಕ ಇದೆ. ಈಗ ನಾನು ಪ್ರಾಸ್ತಾವಿಕವನ್ನು ಒಂದು 15 ನಿಮಿಷಗಳ ಕಾಲ ನಿಮಗೆ ನೀಡ್ತೇನೆ. ನಂತರ 10:45 11:45 ಡಾಕ್ಟರ್ ಜ್ಯೋತಿ ನಾಗೇಶ್ರವರು ಮಂಕುತಿಮ್ಮನ ಕಗ್ಗದಲ್ಲಿರುವ ಕರ್ಮ ರಹಸ್ಯವನ್ನು ಕುರಿತು ಮಾತನಾಡ್ತಾರೆ. ಆ ನಂತರ 15 ನಿಮಿಷಗಳ ಕಾಲ ಪಾನೀಯ ವಿರಾಮ, 11:45 12:45 ವಿರಾಮ, ಪಾನೀಯ ವಿರಾಮ, 12ರಿಂದ 1 ಗಂಟೆವರೆಗೂ ಎರಡನೆಯ ಉಪನ್ಯಾಸ. 12 ಗಂಟೆಯಿಂದ 12ಕ್ಕೆ ವಿರಾಮ, 12:15 1:15 ಮಂಕುತಿಮ್ಮನ ಕಗ್ಗದಲ್ಲಿನ ಥಿಯಾಸಫಿ, 1:15 ಸಮಾರೋಪ. ಆ ನಂತರ ನಿರ್ಗಮನ, ಭೋಜನ ಮತ್ತು ನಿರ್ಗಮನ. ಇದು ಈ ಕಾರ್ಯಕ್ರಮದ ಒಂದು ವಿವರ. ಪ್ರಾಸ್ತಾವಿಕ ಅಂತ ಅಂದರೆ ಇವತ್ತಿನ ಯಾವ ಒಂದು ವಿಷಯ ಇದೆಯೋ ಆ ವಿಷಯಕ್ಕೆ ಒಂದು ಪೀಠಿಕೆಯನ್ನು ನೀಡುತ್ತೆ, ಒಂದು ತಳಹದಿಯನ್ನು ಕೊಡುತ್ತೆ. ವಿಚಾರ ಮಂಕುತಿಮ್ಮನ ಕಗ್ಗಕ್ಕೆ ಸಂಬಂಧಪಟ್ಟಿದ್ದು. ಯಾರು ಬರೆದ್ರು ಮಂಕುತಿಮ್ಮನ ಕಗ್ಗವನ್ನು? DVG ಅವರು. DVG ಅಂದರೆ ಏನು? DVG, ದೇವನಹಳ್ಳಿ ವೆಂಕಟರಮಣಪ್ಪ ಗುಂಡಪ್ಪ. ಆಗಲೇ ಹೇಳಿದೆ ಅಲ್ಲಮ್ಮ, ದಯವಿಟ್ಟು ತಗೊಂಡು ನೋಡಿ, ಗಮನಿಸಿ ನಿಮ್ಮ ಮೊಬೈಲ್ಗಳನ್ನು. ಪಕ್ಕದಲ್ಲಿರೋರನ್ನ ಕೇಳಿ ಅದು ಸ್ವಿಚ್ ಆಫ್ ಮಾಡಿಸಿ ಅಥವಾ ಸೈಲೆಂಟ್ ಮೋಡ್ಗೆ ಹಾಕಿ. ದಯವಿಟ್ಟು ಮತ್ತೊಮ್ಮೆ ಗಮನಿಸಿ ನೋಡಿ. ನಾವು ಜ್ಞಾನ ಯಜ್ಞದಲ್ಲಿ ತೊಡಗಿದ್ದೇವೆ. ಯಜ್ಞ ಅನ್ನೋದು ಸುಲಭ ಕಾರ್ಯವಲ್ಲ. ನಮ್ಮ ಪ್ರಜ್ಞೆ ಆಚೀಚೆ ಹರಿಬಾರದು. ಏಕಾಗ್ರತೆಯಿಂದ ಒಂದೇ ಕಡೆ ಇರಬೇಕು. ಆವಾಗಲೇ ಅದನ್ನು ಯಜ್ಞ ಅಂತ ನಾವು ಕರೆಯೋದು. ಅಲ್ಲಿ
ದೇರ್ ಶುಡ್ ಬಿ 100% ಕಮಿಟ್ಮೆಂಟ್. ನಾವೇನು ಮಾಡ್ತಿದ್ದೀವೋ ಆ ಕೆಲಸದ ಕಡೆ ಪರಿಪೂರ್ಣ ಏಕಾಗ್ರತೆ ಮತ್ತು ಗಮನ ಇರಬೇಕು. ನಿಮ್ಮ ಮೊಬೈಲ್ಗಳಲ್ಲಿ ಸೌಂಡ್ ಆಗ್ತಾ ಇದ್ದರೆ ಖಂಡಿತ ಅದು ಜನರ ಮನಸ್ಸನ್ನು ಏನು ಮಾಡುತ್ತೆ, ವಿಪ್ತಗೊಳಿಸುತ್ತೆ. ಅದಕ್ಕೋಸ್ಕರ ಮತ್ತೊಮ್ಮೆ ಗಮನಿಸಿ ಅಂತ ಕೇಳ್ತಾ ಇದ್ದೀನಿ. ಇರಲಿ. ಈಗ ಮಂಕುತಿಮ್ಮನ ಕಗ್ಗ ಗ್ರಂಥವನ್ನು ರಚಿಸಿದವರು ದೇವನಹಳ್ಳಿ ವೆಂಕಟರಮಣಪ್ಪ ಗುಂಡಪ್ಪ ಅಥವಾ DVG. DVG ಅವರು ಕನ್ನಡದ ಒಬ್ಬ ಶ್ರೇಷ್ಠ ಸಾಹಿತಿ, ಅಧ್ಯಾತ್ಮ ಜೀವಿ, ಬಹಳ ನಿಸ್ಪೃಹ ಮನೋಭಾವದ ವ್ಯಕ್ತಿ, ಅಲ್ಲದೆ ಅತ್ಯಂತ ಪ್ರಾಮಾಣಿಕ ಮತ್ತು ದಕ್ಷ ವ್ಯಕ್ತಿ. ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ಬೋದು DV ಗುಂಡಪ್ಪನವರ ವ್ಯಕ್ತಿತ್ವ. ಬಹಳ ಅಪರೂಪ ಅಂತ ವ್ಯಕ್ತಿಗಳು ಹುಟ್ಟೋದು ಶತಮಾನಗಳಿಗೆ ಒಬ್ಬರು ಅಷ್ಟೇ. DV ಗುಂಡಪ್ಪನವರು ಹುಟ್ಟಿದ್ದು ದೇವನಹಳ್ಳಿಯಲ್ಲೇ ಆದರೂ ಬೆಳೆದದ್ದು ಮುಳಬಾಗಿಲಿನಲ್ಲಿ. ಅವರು ಮುಲುಕುನಾಡು ಬ್ರಾಹ್ಮಣರು ಅಂತ ಹೇಳ್ತಾರೆ. ಮುಲುಕುನಾಡು ಬ್ರಾಹ್ಮಣರ ಒಂದು ಬಡ ಮನೆತನದಲ್ಲಿ ಹುಟ್ಟಿದರು. ಬಾಲ್ಯದಿಂದಲೂ ಬಡತನ, ಬಹಳ ಕಷ್ಟಪಟ್ಟು ಬೆಳೆದರು. LS ಆಗಿನ ಕಾಲದಲ್ಲಿ ಲೋವರ್ ಸೆಕೆಂಡ್ರಿಯಲ್ಲಿ ಉತ್ತೀರ್ಣಗೊಂಡರು. ಮುಂದೆ SSLC ಪರೀಕ್ಷೆಯನ್ನು ಬರೆದರು. ಆದರೆ 2 ಸಬ್ಜೆಕ್ಟ್ಗಳಲ್ಲಿ ಫೇಲ್ ಆದರು. ಕನ್ನಡದಲ್ಲಿ ಫೇಲ್ ಆದರು, ಮ್ಯಾಥಮ್ಯಾಟಿಕ್ಸ್ ಗಣಿತದಲ್ಲಿ ಫೇಲ್ ಆದರು. SSLCಯಲ್ಲಿ ಕನ್ನಡದಲ್ಲಿ ಫೇಲ್ ಆದಂಥ ಒಬ್ಬ ವ್ಯಕ್ತಿ ಮುಂದೆ ವಿದ್ಯಾಭ್ಯಾಸವನ್ನೇ ನಿಲ್ಲಿಸಿಬಿಟ್ರು. ಅವರು ಪ್ರೈವೇಟ್ ಆಗಿ ಕೆಲವು ವಿದ್ವಾಂಸರ ಬಳಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ರು. ಅನೌಪಚಾರಿಕ ವಿದ್ಯಾಭ್ಯಾಸ, ಕಾಲೇಜಿಗೆ ಹೋಗಲಿಲ್ಲ, SSLC ಮತ್ತು ಎಕ್ಸಾಮ್ ತಗೊಳ್ಳಿಲ್ಲ. ಅನೌಪಚಾರಿಕವಾಗಿ ಸಂಸ್ಕೃತ, ಇಂಗ್ಲಿಷ್, ಕನ್ನಡ ಈ 3 ಭಾಷೆಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದರು. ಕನ್ನಡದ ಶ್ರೇಷ್ಠ ಸಾಹಿತಿಗಳಾದರು. ಮಂಕುತಿಮ್ಮನ ಕಗ್ಗದಂತಹ ಮೇರು ಕೃತಿಯನ್ನು ರಚಿಸಿದರು. ಅವರು ಬರೆದಂತಹ ಮಂಕುತಿಮ್ಮನ ಕಗ್ಗದ ಮೇಲೆ 100 ವಿದ್ಯಾರ್ಥಿಗಳು PhD ತಗೊಂಡಿದ್ದಾರೆ. ಆದರೆ ಮಂಕುತಿಮ್ಮನ ಕಗ್ಗ ಬರೆದಂತಹ ಕವಿ SSLCಯಲ್ಲಿ ಫೇಲ್ ಆಗಿತ್ತು. ಅಂದರೆ ಇನ್ನೆಂತಹ ಅಪ್ರತಿಮ ಪ್ರತಿಭಾವಂತ ಅವರು, ಎಂತಹ ಮಹಾಜ್ಞಾನಿ, ಎಂಥ ಮಹಾ ಸಾಹಿತಿ. ಬರೀ ಸಾಹಿತಿಯೇ ಅಲ್ಲ, ಜ್ಞಾನಿಯೇ ಅಲ್ಲ, ಪಂಡಿತರೇ ಅಲ್ಲ, ಅವರು ಮೊಟ್ಟ ಮೊದಲನೆಯದಾಗಿ ಒಬ್ಬ ಉನ್ನತ ವರ್ಗದ ಮಾನವ ಜೀವಿ. ಹಿ ವಾಸ್ ಎ ಹ್ಯೂಮನ್ ಬೀಯಿಂಗ್ ಟು ದ ಕೋರ್. ಮನುಷ್ಯತ್ವವನ್ನು ಜೀವನದಲ್ಲಿ ಆಳವಾಗಿ ಅಳವಡಿಸಿಕೊಂಡಿದ್ದಂಥ ಒಬ್ಬ ವ್ಯಕ್ತಿ. ಸದ್ಗುಣಗಳ ಒಂದು ಗಣಿ ಅಂತ ಹೇಳ್ಬೋದು. ಅವರ ವ್ಯಕ್ತಿತ್ವ ಹಾಗಿತ್ತು. ಬಹಳ ಸರಳ ವ್ಯಕ್ತಿ, ಬಹಳ ಪ್ರಾಮಾಣಿಕ. ಎಂಥ ಪ್ರಾಮಾಣಿಕ ಅಂದರೆ ಕಡು ಬಡತನದಲ್ಲಿದ್ದರೂ ಒಂದು ನಯಾ ಪೈಸಾ ಹಣವನ್ನು ದುರುಪಯೋಗ ಮಾಡಿಕೊಳ್ಳಲಿಲ್ಲ. ಹಲವಾರು ಸ್ಥಳಗಳನ್ನು ಅಲೆದು ದತ್ತಿ ದೇಣಿಗೆಗಳನ್ನು ತಂದು ಬೆಂಗಳೂರಿನಲ್ಲಿ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ, ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೈರ್ಸ್ ಅಂತ ಬುಲ್ ಟೆಂಪಲ್ ರೋಡ್ನಲ್ಲಿ ಪ್ರಾರಂಭ ಮಾಡಿದರು. ಅಲ್ಲಿ ಕುಳಿತು ಮುಕ್ತವಾಗಿ ಚರ್ಚೆಗಳನ್ನು,
ಉಪನ್ಯಾಸಗಳನ್ನು ನಡೆಸ್ತಾ ಇದ್ದರು ಅವರು ಇರೋ ತನಕ. ಅವರ ನೆಚ್ಚಿನ ಸಂಸ್ಥೆ, ಅವರಿಗೆ ಆದರ್ಶ ಪುರುಷ ಗೋಪಾಲಕೃಷ್ಣ ಗೋಖಲೆಯವರು. ಕೇಳಿದ್ದೀರಾ ಗೋಪಾಲಕೃಷ್ಣ ಗೋಖಲೆಯವರು? ಅವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೆಸಿದವರು. ಅಂತಹ ಗೋಪಾಲಕೃಷ್ಣ ಗೋಖಲೆಯವರು ಒಂದು ಕಡೆ ಒಂದು ಉಪನ್ಯಾಸದಲ್ಲಿ ಹೇಳ್ತಾರೆ, ಸ್ಪಿರಿಚುವಲೈಸ್ ದ ಪಬ್ಲಿಕ್ ಲೈಫ್ ಅಂತ. ಸ್ಪಿರಿಚುವಲೈಸ್ ದ ಪಬ್ಲಿಕ್ ಲೈಫ್ ಅಂದರೆ ಸಾರ್ವಜನಿಕ ಜೀವನವನ್ನು ಆಧ್ಯಾತ್ಮೀಕರಣಗೊಳಿಸಿ. ಅಂದರೆ ನೀವು ನಿಮ್ಮ ಜೀವನವನ್ನು ಹೇಗೆ ನಡೆಸ್ತೀರಿ, ಆ ಜೀವನವನ್ನು ಏನು ಮಾಡಬೇಕು? ಆಧ್ಯಾತ್ಮೀಕರಣಗೊಳಿಸಬೇಕು. ಅಂದರೆ ನಿಮ್ಮ ಜೀವನವೇ ಆಧ್ಯಾತ್ಮವಾಗಬೇಕು. ಆಧ್ಯಾತ್ಮ ಜೀವನವಲ್ಲ, ಜೀವನವೇ ಆಧ್ಯಾತ್ಮವಾಗಬೇಕು. ಅಂದರೆ ಜೀವನದ ಒಂದೊಂದು ಕ್ಷಣವನ್ನು ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ಕಳಿಬೇಕು. ಅಂದರೆ ನಮ್ಮ ಜೀವನವನ್ನು ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು. ಪ್ರತಿ ಹಂತದಲ್ಲೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಾವು ಚೆನ್ನಾಗಿ ಆಲೋಚಿಸಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ವಿವೇಕ, ಯಾವುದು ಅವಿವೇಕ, ಯಾವುದು ಮಾಡಬೇಕಾದ ಕೆಲಸ, ಯಾವುದು ಮಾಡಬಾರದ ಕೆಲಸ, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ನೀತಿ, ಯಾವುದು ಅನೀತಿ, ಈ ವಿಮರ್ಶೆಯನ್ನು ಮಾಡಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ನೈತಿಕ ನೆಲೆಗಟ್ಟಿನಲ್ಲಿ ನಾವು ನಮ್ಮ ಜೀವನವನ್ನು ನಡೆಸ್ತೀವಲ್ಲ, ಅದನ್ನು ಆಧ್ಯಾತ್ಮಿಕ ಜೀವನ ಅಂತ ಅಂತಾರೆ. ಅಂದರೆ ಜೀವನ ಆಧ್ಯಾತ್ಮೀಕರಣಗೊಳ್ಳಬೇಕು ಅಂತ ಗೋಖಲೆಯವರು ಹೇಳಿದರು. ಆ ವಾಕ್ಯ ಇವರಿಗೆ ಬಹಳ 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 ಆಕರ್ಷಕವಾಗಿ ಕಾಣ್ತು. ಇವರ ಮನಸ್ಸಿನ ಮೇಲೆ ಆಳ ಪರಿಣಾಮವನ್ನು ಉಂಟು ಮಾಡಿತು. ಅದನ್ನೇ ಗುರಿಯಾಗಿಟ್ಕೊಂಡು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಜನರಲ್ಲಿ ಆಧ್ಯಾತ್ಮಿಕ ಪ್ರಜ್ಞೆಯನ್ನು, ನೈತಿಕ ನೆಲೆಗಟ್ಟನ್ನು, ಔದಾರ್ಯ ಮನೋಭಾವವನ್ನು, ಧಾರ್ಮಿಕ ಜೀವನವನ್ನು ಉಂಟು ಮಾಡಬೇಕು, ಜನರ ಮನಸ್ಸಿನಲ್ಲಿ ಅಂತ ಒಂದು ಪ್ರಜ್ಞೆ ಬರಬೇಕು ಅನ್ನೋ ದೃಷ್ಟಿಯಿಂದ ಹಗಲಿರುಳು ದುಡಿದ್ರು. ಅವರು ಪತ್ರಿಕೋದ್ಯಮದಿಂದ ಜೀವನ ನಡೆಸ್ತಿದ್ರು. ಈ ಗೋಖಲೆ ಸಾರ್ವಜನಿಕ ಸಂಸ್ಥೆಯನ್ನು ಪ್ರಾರಂಭ ಮಾಡುವಾಗ ಬಹಳ ಕಷ್ಟಪಟ್ಟರು. ಲಕ್ಷಾಂತರ ರೂಪಾಯಿಗಳ ದೇಣಿಗೆ ಬಂತವರಿಗೆ. ಹಣವನ್ನು ಅವರು ಮುಟ್ತಾನೂ ಇರಲಿಲ್ಲ. ಅವರಿಗೆ ಹಣ ಕಂಡ್ರೆ ಬೆಂಕಿ ಕೆಂಡ ಕಂಡ ಹಾಗೆ. ನಾವು ಬೆಂಕಿ ಕೆಂಡವನ್ನು ಹೇಗೆ ದೂರ ಇಡ್ತೀವೋ ಅವರು ಹಣವನ್ನು ಹಾಗೆ ದೂರ ಇಡ್ತಿದ್ದರು. ಎಷ್ಟರ ಮಟ್ಟಿಗೆ ಅವರು ಪ್ರಾಮಾಣಿಕ ವ್ಯಕ್ತಿ ಅಂದರೆ, ಅವರನ್ನು ಭಾಷಣ ಕೊಡಲಿಕ್ಕೆ, ಉಪನ್ಯಾಸ ಮಾಡಲಿಕ್ಕೆ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಅವರಿಗೆ ಆಹ್ವಾನ ಬರ್ತಿತ್ತು. ಹೋಗ್ತಿದ್ರು, ಉಪನ್ಯಾಸ ನೀಡಿ ಬರ್ತಿದ್ರು. ಉಪನ್ಯಾಸ ನೀಡಿದ್ದಕ್ಕೆ ಅವರಿಗೆ ಅವರು ಅಂದರೆ ಆಯೋಜಕರು ಅಥವಾ ಪ್ರಾಯೋಜಕರು ಅವರಿಗೆ ಹಣವನ್ನು ನೀಡಿದರೆ ಚೆಕ್ಗಳಾಗಿ ಅವರು ಅದನ್ನು ಸ್ವೀಕರಿಸ್ತಿರಲಿಲ್ಲ. ನಾನು ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೀನಿ, ಸಮಾಜಕ್ಕೆ ನಾನು ಮಾಡಬೇಕಾದ ಕರ್ತವ್ಯ ಅದನ್ನು ನಾನು ಮಾಡ್ತಾ ಇದ್ದೇನೆ, ಅದಕ್ಕೆ ನಾನು ಶುಲ್ಕವನ್ನು ತಗೊಳ್ಳೋದು ಧರ್ಮಬಾಹಿರ ಅಂತ ಹೇಳ್ತಿದ್ರು. ಬಲವಂತ ಮಾಡಿದ್ರೆ ಚೆಕ್ ತಗೊಳ್ತಿದ್ರು, ಮನೆಗೆ ಬರ್ತಿದ್ರು. ಆದರೆ ಅವರು ಮರಣ ಹೊಂದಿದ ನಂತರ ಅವರ ಪೆಟ್ಟಿಗೆಯನ್ನು, ಒಂದು ಪೆಟ್ಟಿಗೆ ಇತ್ತು ಅಂತ ಅವ್ರ ಹತ್ರ, ಆಗಿನ ಕಾಲದಲ್ಲಿ ಟ್ರಂಕ್ಗಳಿತ್ತು ಗೊತ್ತಲ್ಲ ನಿಮಗೆ, ಅಂತ ಒಂದು ಟ್ರಂಕ್ನಲ್ಲಿ ಅವರು ತಮ್ಮ ವೈಯಕ್ತಿಕ ವಸ್ತುಗಳನ್ನು ಇಟ್ಟಿದ್ರು. ಟ್ರಂಕ್ನ ಹೊಡೆದು ತೆಗೆದ್ರೆ 100 ಚೆಕ್ಗಳಿತ್ತಂತೆ. ಯಾವ ಚೆಕ್ಕನ್ನು ಅವ್ರ ಬ್ಯಾಂಕಿಗೆ ಹಾಕಿ ರಿಯಲೈಸೇ ಮಾಡಿಕೊಂಡಿಲ್ಲ. ಕಾರಣ, ಇದು ನನ್ನ ಸ್ವತ್ತಲ್ಲ, ಇದು ನಾನು ಸಮಾಜಕ್ಕೆ ಮಾಡಬೇಕಾಗಿರೋ ಕರ್ತವ್ಯ, ಇದಕ್ಕೆ ನಾನು ಹಣವನ್ನು ತೆಗೆದುಕೊಳ್ಳೋದು ಅಧರ್ಮ ಅನ್ನೋದು ಅವರ ಮನೋಭಾವ. ಅಂದರೆ ಅಂತಹ ಪ್ರಾಮಾಣಿಕ ವ್ಯಕ್ತಿ ಬಹಳ ಅಪರೂಪ.
ಅಪರೂಪದಲ್ಲೇ ಅಪರೂಪ ಅಂತ ಹೇಳಬಹುದು. ಅವರು ಬರೆದಂತಹ ಒಂದು ಶ್ರೇಷ್ಠ ಕೃತಿ ಮಂಕುತಿಮ್ಮನ ಕಗ್ಗ. ಕಗ್ಗ ಅಂತ ಅಂದರೆ ಅದು ಸಗ್ಗ ಅಂತ ಅಂತಾರೆ ಮತ್ತೊಬ್ಬ ಸಾಹಿತಿ. ಕಗ್ಗ ಒಂದು ಸಗ್ಗ. ಸಗ್ಗ ಅಂದರೆ ಏನು ಅಂದರೆ ಸ್ವರ್ಗ. ಕಗ್ಗ ಅನ್ನೋದು ಒಂದು ಸ್ವರ್ಗವಿದ್ದ ಹಾಗೆ. ಅದರಲ್ಲಿ ಏನಿದೆ ಏನಿಲ್ಲ ಅನ್ನೋದು ನೀವು ಆಳವಾಗಿ ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ. ಅದರಲ್ಲಿ ಇಲ್ಲದೇ ಇರೋ ವಿಚಾರವೇ ಇಲ್ಲ. ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕತ್ತೆ ಕಗ್ಗದಲ್ಲಿ. ಹೇಗೆ ಪರಮಾತ್ಮನಾದ ಕೃಷ್ಣ ನೀಡಿದ ಭಗವದ್ಗೀತೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನಮಗೆ ಒದಗಿಸಿಕೊಡುತ್ತೋ, ಕಷ್ಟ ಕಾಲದಲ್ಲಿ, ಸಂಕಷ್ಟದ ಸಮಯದಲ್ಲಿ ಬಹಳಷ್ಟು ನೊಂದಂತ ನಾವು ಭಗವದ್ಗೀತೆಯನ್ನು ಓದ್ತಾ ಹೋದರೆ ಎಲ್ಲೋ ನಮ್ಮ ಕಷ್ಟಕ್ಕೆ, ನಮ್ಮ ದುಃಖಕ್ಕೆ, ನಮ್ಮ ಸಂಕಟಕ್ಕೆ ಪರಿಹಾರ ಸಿಕ್ಬಿಡುತ್ತೆ. ಕಾರಣ ಆಡು ಮುಟ್ಟದ ಸೊಪ್ಪಿಲ್ಲ, ಕೃಷ್ಣ ನೀಡದ ತತ್ವವೇ ಜಗತ್ತಿನಲ್ಲಿಲ್ಲ. ಆತ ತತ್ವ ಸಾರಾಂಶವನ್ನೇ ನಮಗೆ ಇಟ್ಬಿಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ. ಅಂತಹ ಭಗವದ್ಗೀತೆಯಲ್ಲಿ ಯಾವ ತತ್ವ ಸಾರಾಂಶವಿದೆಯೋ, ಹೇಗೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಿದೆಯೋ, ಉತ್ತರಗಳು ಸಿಕ್ಕುತ್ತೋ, ಹಾಗೆ ಮಂಕುತಿಮ್ಮನ ಕಗ್ಗ ಸಹ ಕನ್ನಡ ಭಾಷೆಯಲ್ಲಿದೆ. ಅದರಲ್ಲಿ ಜೀವನಕ್ಕೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಸಿಕ್ಕುತ್ತೆ. ಆದರೆ ನೀವು ಪ್ರಾಮಾಣಿಕವಾಗಿ ಅದನ್ನು ಅಧ್ಯಯನ ಮಾಡಬೇಕು, ವ್ಯಾಸಂಗ ಮಾಡಬೇಕು, ಸೂಕ್ಷ್ಮವಾಗಿ ಅದರಲ್ಲಿ ಅಡಗಿರುವಂತಹ ತತ್ವ ವಿಚಾರಗಳನ್ನು ಕೆದಕಿ ವಿಮರ್ಶಿಸಬೇಕು. ಆಗ ನಿಮ್ಮ ಜೀವನದ ಯಾವುದೇ ತಿರುವಿನಲ್ಲಿ ನೀವು ಎದುರಿಸುವಂತಹ ಯಾವುದೇ ಸಮಸ್ಯೆಗಳಿಗೂ ಪರಿಹಾರ ಖಂಡಿತ ಸಿಕ್ಕುತ್ತೆ. ಅದಕ್ಕೆ ಮಂಕುತಿಮ್ಮನ ಕಗ್ಗನ ಆಧುನಿಕ ಭಗವದ್ಗೀತೆ ಅಂತ ಕರೀತಾರೆ. ಭಗವದ್ಗೀತಾ ಆಫ್ ಮಾಡರ್ನ್ ಡೇಸ್, ಭಗವದ್ಗೀತಾ ಇನ್ ಕನ್ನಡ ಅಂತ ಹೇಳ್ಬೋದು. ಅಷ್ಟು ಉತ್ಕೃಷ್ಟವಾದಂಥ ಗ್ರಂಥ ಮಂಕುತಿಮ್ಮನ ಕಗ್ಗ. ಇದರಲ್ಲಿ 945 ಪದ್ಯಗಳಿವೆ. ಪ್ರತಿ ಪದ್ಯಕ್ಕೂ 4 ಸಾಲುಗಳಿದೆ. ಅಂದರೆ ಚತುಷ್ಪದಿಗಳು. ಚತುಷ್ಪದಿ ಅಂದರೆ ಅದರಲ್ಲಿ ಎಷ್ಟು ಸಾಲಿರುತ್ತೆ? 4 ಸಾಲಿನ ಪದ್ಯಗಳು. ಸರ್ವಜ್ಞ ಬರೆದದ್ದು ತ್ರಿಪದಿಗಳು, ಅದರಲ್ಲಿ 3 ಸಾಲು. ಇದು ಚತುಷ್ಪದಿಗಳು ಅಂದರೆ 4 ಸಾಲಿನ ಪದ್ಯಗಳು. ಒಂದೊಂದು ಪದ್ಯವು ಕಣ್ತೆರೆಸುವಂತಹ ಗಹನ ಗಂಭೀರ ಆಳವಾದ ತತ್ವವನ್ನು ನಮಗೆ ನೀಡುತ್ತೆ. ಒಟ್ಟು ಎಷ್ಟು ಕಗ್ಗಗಳನ್ನು ಬರೆದಿದ್ದಾರೆ? 945 ಕಗ್ಗಗಳನ್ನು ಬರೆದರು. ಯಾಕೆ 945ಕ್ಕೆ ನಿಲ್ಲಿಸ್ಬಿಟ್ರು? ಅದೇನು ಆ ನಂಬರ್ ಮ್ಯಾಜಿಕ್ ನಂಬರ್ ಅದು, ಯಾಕೆ ನಿಲ್ಲಿಸ್ಬಿಟ್ರು? ಇನ್ನೊಂದು 55 ಬರೆದು ಬಿಟ್ರೆ 945 ಬರೆದವ್ರಿಗೆ ಇನ್ನು 55 ಬರೆಯೋದು ಯಾವ ಮಹಾ ಕಷ್ಟ, 1000 ಆಗೋಗ್ತಿತ್ತಲ್ವಾ ಅಂತ ಅನ್ನಿಸ್ಬಹುದು. ಅವ್ರು ಎಂದೂ ಲೆಕ್ಕ ಇಟ್ಟು ಬರೆದವರಲ್ಲ. ಒಳಗಿನಿಂದ ಬರಿಬೇಕು ಅನ್ನೋಂತಹ ಒಂದು ಪ್ರೇರಣೆ ಎಲ್ಲಿವರೆಗೂ ಬರ್ತಾ ಇತ್ತೋ ಅಲ್ಲಿವರೆಗೂ ಬರೆದ್ರು. ಯಾವತ್ತೋ ಒಂದು ದಿವಸ ಆ ಅಂಥ ಪ್ರೇರಣೆ ಸಾಕು ಇದು ಅಂತ ಅಂತೋ ತಕ್ಷಣ ಏನು ಮಾಡಿದ್ರು? ಅವರು ಅದನ್ನು ನಿಲ್ಲಿಸ್ಬಿಟ್ರು. ಅಂದರೆ ಅರ್ಥ ಅವರು ಬರೆದದ್ದು ಅನ್ನೋದಕ್ಕಿಂತ ಅವರ ಅಂತಃಸ್ಫುರಣೆ ಅವರಿಂದ ಏನು ಮಾಡ್ತೋ? ಬರೆಸ್ತು. ಅದು ನಿಂತು ಹೋದಾಗ, ಆ ಒಳಗಿನ ಬುಗ್ಗೆ ನಿಂತು ಹೋದಾಗ ಅವ್ರ ಪದ್ಯಗಳನ್ನು ನಿಲ್ಲಿಸಿಬಿಟ್ರು. ಆಮೇಲೆ ಮುಂದೆ ಮರಳು ಮುನಿಯನ ಕಗ್ಗ ಬರೀತಾರೆ. ಇರಲಿ, ಈ ಮಂಕುತಿಮ್ಮನ ಕಗ್ಗದಲ್ಲಿ 945 ಪದ್ಯಗಳಿವೆ. ಒಂದೇ ಬಾರಿ ಕುಳಿತು ಬರೆದದ್ದಲ್ಲ, ಹಲವಾರು ದಿನಗಳ ಕಾಲ, ಹಲವಾರು ವರ್ಷಗಳ ಕಾಲ ಬರೆದರು. ಅವ್ರ ಮನಸ್ಸಿಗೆ ಅವರ ಆಳ ಚಿಂತನೆಯಿಂದ ಮೂಡಿದಂತಹ ವಿಚಾರಗಳನ್ನು ತಕ್ಷಣ ಬರೆದು ಬಿಡ್ತಿದ್ದರಂತೆ ಕುಳಿತುಕೊಂಡ್ರು. ಈ ಮಂಕುತಿಮ್ಮನ ಕಗ್ಗ ಪುಸ್ತಕವನ್ನು ಕುವೆಂಪುರವರು ಓದ್ತಾರೆ ಮೊದಲು. ಕುವೆಂಪು ಒಬ್ಬ ಶ್ರೇಷ್ಠ ಸಾಹಿತಿ, ಉತ್ಕೃಷ್ಟ ಸಾಹಿತಿ.
ಸಾಹಿತ್ಯದ ಆಳ ಅಗಲಗಳನ್ನು ಅರಿತವರು ಅವರು ಕಗ್ಗವನ್ನು ಓದಿದಾಗ ಅವರು ಬರೀತಾರೆ, ಅವರೊಂದು ಕಗ್ಗ ಬರೀತಾರೆ. 945 ಕಗ್ಗಗಳು ಡಿ ವಿ ಗುಂಡಪ್ಪನವ್ರದ್ದಾದರೆ ಒಂದು ಕಗ್ಗ ಕುವೆಂಪುರವರು ಈ ಗ್ರಂಥವನ್ನು ಓದಿದ ಮೇಲೆ ಅವ್ರು ಏನಂತ ಬರೀತಾರೆ ಅಂದರೆ, ಹಸ್ತಕ್ಕೆ ಬರಿ ನಕ್ಕೆ, ಓದುತ್ತ ಮಸ್ತಕಕ್ಕಿಟ್ಟು ಗಂಭೀರನಾದೆ, ವಿಸ್ತರದ ದರ್ಶನಕ್ಕೆ ತುಟ್ಟ ತುದಿಯಲ್ಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ ಅಂತ. ಅವರ ಪುಸ್ತಕ ಕೈಯಲ್ಲಿಟ್ಕೊಂಡಾಗ ಇದೇನಿದು ತೆಗೆದು ನೋಡಿದ್ರೆ ಏನೋ ಒಂಥರ ಇದೆ ಬರವಣಿಗೆ. ಕಗ್ಗದ ಬರವಣಿಗೆ ಹೇಗೆ ಅಂತಂದರೆ, ಪದಗಳನ್ನು ಏನು ಮಾಡ್ತಾರೆ ಅವರು, ಒಂದಕ್ಕೊಂದು ಸೇರಿಸ್ಬಿಡ್ತಾರೆ. ಸಂಯುಕ್ತ ಪದಗಳನ್ನು ಬಳಸ್ತಾರೆ ಅವರು. ಸ್ವಲ್ಪ ಕ್ಲಿಷ್ಟ ಅದು, ಅಂದರೆ ಕಷ್ಟ ಅದನ್ನು ಅರ್ಥ ಮಾಡ್ಕೊಳ್ಳೋದು. ಒಂದಕ್ಕೊಂದು ಸೇರಿಸ್ಕೊಂಡು ಹೋಗ್ತಾರೆ ಸಂಯುಕ್ತ ಪದಗಳು. ಅದನ್ನು ನೋಡಿ ಇದೇನಿದು, ಹಸ್ತಕ್ಕೆ ಬರಿ ನಕ್ಕೆ ಅಂದರೆ ಬರೆದಿರೋ ಶೈಲಿಯನ್ನು ಕಂಡು ನಗು ಬಂದ್ಬಿಡ್ತಂತೆ. ಇದೇನಿದು, ಎಂಥ ಸಾಹಿತಿ ಇದು ಅಂತ ಅನ್ನಿಸ್ತವ್ರಿಗೆ. ಕಾರಣ ಅವರು ಅದನ್ನು ಸಾಹಿತ್ಯದ ದೃಷ್ಟಿಯಲ್ಲಿ ನೋಡಿದ್ರು. ಪ್ರಾರಂಭದಲ್ಲಿ ಸಾಹಿತ್ಯದ ದೃಷ್ಟಿ, ಅವರು ದೊಡ್ಡ ಸಾಹಿತಿ, ಅವರ ಸಾಹಿತ್ಯದ ಒಂದು ಪಾಂಡಿತ್ಯವಿತ್ತಲ್ಲ, ಅದರ ಹಿನ್ನೆಲೆಯಲ್ಲಿ ನೋಡಿದಾಗ ಅವ್ರಿಗೆ ನಗು ಬಂತಂತೆ. ಹಸ್ತಕ್ಕೆ ಬರಿ ನಕ್ಕೆ, ಓದುತ್ತಾ ಮಸ್ತಕಕ್ಕಿಟ್ಟು ಗಂಭೀರನಾದೆ. ಓದ್ತಾ ಅವ್ರ ಮನಸ್ಸು ಎಷ್ಟು ತಲ್ಲೀನವಾಗೋಯ್ತು ಅಂದರೆ, ಅದರಲ್ಲಿರುವಂಥ ತತ್ವ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ತಾ ಆ ತತ್ವ ವಿಚಾರಗಳ ಆಳಕ್ಕೆ ಹೋಗ್ತಾ ಓದುತ್ತಾ ಮಸ್ತಕಕ್ಕಿಟ್ಟು ಗಂಭೀರನಾದೆ. ಅಂದರೆ ಅವರ ಬುದ್ಧಿ ಶಕ್ತಿ ಇದೆಯಲ್ಲ, ಅದು ಬಹಳ ಪ್ರೇರೇಪಿಸಲ್ಪಡ್ತು. ಓದ್ತಾ ಆ ತತ್ವದ ಅಗಾಧತೆಯನ್ನು, ವೈಶಾಲ್ಯವನ್ನು, ಅದರ ಆಳವನ್ನು ಕಂಡು ಬೆಕ್ಕಸ ಬೆರಗಾಗಿ ಬಿಟ್ಟರು ಕುವೆಂಪುರವರು. ಮಸ್ತಕಕ್ಕಿಟ್ಟು ಗಂಭೀರನಾದೆ. ಆಮೇಲೆ ಏನು ಹೇಳ್ತಾರೆ ಅವರು, ವಿಸ್ತರದ ದರ್ಶನಕ್ಕೆ, ವಿಸ್ತಾರವಾದ ತತ್ವ ದರ್ಶನಕ್ಕೆ. ಅಂದರೆ ಎಂಥ ವಿಸ್ತಾರವಾದ ತತ್ವ ದರ್ಶನವನ್ನು ನೀವು ನೀಡ್ತಿದ್ದೀರಪ್ಪ ಈ ಕಗ್ಗಗಳಲ್ಲಿ. ಅಂಥ ವೈಶಾಲ್ಯ ತತ್ವಗಳ ದರ್ಶನವನ್ನು ಪಡೆದ ನಾನು ತುಟ್ಟ ತುದಿಯಲ್ಲಿ, ಕೊನೆಯಲ್ಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ. ನಿನ್ನ ಪುಸ್ತಕಕ್ಕೆ ನಾನು ಕೈ ಮುಗಿದು ನಮಸ್ಕಾರ ಮಾಡಿದ್ದೀನಪ್ಪ ಅಂತ ಹೇಳ್ತಾರೆ. ಅವರೊಂದು ಕಗ್ಗವನ್ನು ಬರೀತಾರೆ. ಅಂಥ ಗ್ರಂಥ ಇದು. ಆಳವಾದಂತಹ ತಾತ್ವಿಕ ಹಿನ್ನೆಲೆಯನ್ನು ಹೊಂದಿದೆ. ಇದರಲ್ಲಿರುವಂಥ ಒಂದೊಂದು ಕಗ್ಗದಲ್ಲೂ ಒಂದೊಂದು ತತ್ವ ದೃಷ್ಟಿ ಖಂಡಿತ ನಮಗೆ ಸಿಕ್ಕುತ್ತೆ. ಆದರೆ ಆ ಕಗ್ಗವನ್ನು ವಿಮರ್ಶೆ ಮಾಡಬೇಕು, ಆ ಕಗ್ಗವನ್ನು ಆಳವಾಗಿ ಅಧ್ಯಯನ ಮಾಡಬೇಕು, ಚಿಂತನಶೀಲರಾಗಬೇಕು. ಅಂಥ ಒಂದು ಪ್ರಯತ್ನವನ್ನು ನಾವು ಈಗ ಈ ಒಂದು ವ್ಯಾಸಂಗ ಗೋಷ್ಠಿಯಲ್ಲಿ ಮಾಡೋಣ. ಕಗ್ಗ ಥಿಯಾಸಫಿಗೆ ಬಹಳ ಸನಿಹದಲ್ಲಿದೆ. ಸಾಕಷ್ಟು ಥಿಯಾಸಫಿಯ ತತ್ವಗಳು ಮಂಕುತಿಮ್ಮನ ಕಗ್ಗದಲ್ಲಿ ಅಡಕವಾಗಿದೆ. ಕಾರಣ ಮಂಕುತಿಮ್ಮನ ಕಗ್ಗದ ತತ್ವ ಅದ್ವೈತ ಅಂತಂದರೆ ಆಲ್ ಈಸ್ ಒನ್, ಒನ್ ಈಸ್ ಆಲ್. ಎಲ್ಲವೂ ಒಂದೇ, ಏಕಮೂಲದಿಂದಲೇ ಬಂದಿರೋದು. ನಾವೆಲ್ಲರೂ ಸಾರ್ವತ್ರಿಕ ಸಹೋದರ ಭಾವವನ್ನು ಹೊಂದಬೇಕು. ಏಕೆಂದರೆ ನಾವು ಸಾರ್ವತ್ರಿಕ ಸಹೋದರ ಭಾವವನ್ನು ಹೊಂದಿದಾಗ ಮಾತ್ರಲೇ ನಿಜವಾಗಿಯೂ ಥಿಯಾಸಫಿಯನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡಿದ್ದೀವಿ ಅಂತ ಅರ್ಥ. ಇಲ್ಲ ಅಂತಂದರೆ ಥಿಯಾಸಫಿ ಬರೀ ತುಟಿಯ ಮೇಲಿನ ಮಾತುಗಳು ಅಷ್ಟೇ. ಅಂತಹ ಸಾರ್ವತ್ರಿಕ ಸೋದರತ್ವ ಅನ್ನೋದು ಅದ್ವೈತದ ಒಂದು ಆಧಾರವೇ, ಅದ್ವೈತದ ಆಧಾರದ ಮೇಲಿನ ಒಂದು ತತ್ವವೇ. ಅಂಥ ಒಂದು ಅದ್ವೈತವೇ ಮಂಕುತಿಮ್ಮನ ಕಗ್ಗದಲ್ಲಿನ ಮುಖ್ಯ ತತ್ವ. ಈಗ ಈ
ಕಗ್ಗಕ್ಕೆ ಸಂಬಂಧಪಟ್ಟ ಹಾಗೆ 2 ಉಪನ್ಯಾಸಗಳನ್ನು ನಿಮಗೆ ನೀಡ್ತಾ ಇದ್ದೇವೆ. ನಿಮಗೆ ತಿಳಿದ ಹಾಗೆ ಥಿಯೋಸಾಫಿಕಲ್ ಸೊಸೈಟಿಯ ನಮ್ಮ ತತ್ವಶಾಸ್ತ್ರವನ್ನು ಅಥವಾ ಫಿಲಾಸಫಿಯನ್ನು ಅರ್ಥ ಮಾಡಿಕೊಂಡ್ರೆ ಹಲವು ಮುಖ್ಯ ವಿಚಾರಗಳಿದೆ ಥಿಯಾಸಫಿಯಲ್ಲಿ. ಸಾರ್ವತ್ರಿಕ ಸೋದರತ್ವ, ಯೂನಿವರ್ಸಲ್ ಬ್ರದರ್ಹುಡ್ ಮೊದಲನೇದು. ಎರಡನೇದು ಕರ್ಮ ನಿಯಮ. ಮೂರನೇದು ಪುನರ್ಜನ್ಮ ನಿಯಮ. ನಾಲ್ಕನೇದು ಸಂಸರಣೆಯ ನಿಯಮ. ಐದನೇದು ಆವರ್ತನಗಳ ನಿಯಮ. ಈ ಥರ ಹಲವು ನಿಯಮಗಳು ಬರುತ್ತವೆ. ಇದೆಲ್ಲ ನಮ್ಮ ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥದಲ್ಲಿದೆ. ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥವನ್ನು ಕನ್ನಡದಲ್ಲಿ ಏನಂತ ಹೇಳ್ತೀವಿ ನಾವು? ಗುಪ್ತ ಸಿದ್ಧಾಂತ. ಯಾರು ಬರೆದದ್ದು? ಮೇಡಮ್ ಬ್ಲವಾಟ್ಸ್ಕಿ ಅವರು. ನಮ್ಮ ಸ್ಥಾಪಕದ್ವಯರಲ್ಲಿ ಒಬ್ಬರಾದ ಮೇಡಮ್ ಬ್ಲವಾಟ್ಸ್ಕಿ ಅವರು ಬರೆದಂಥ ಸೀಕ್ರೆಟ್ ಡಾಕ್ಟ್ರಿನ್ನಲ್ಲಿ ಈ ಎಲ್ಲ ನಿಯಮಗಳು ಇವೆ. ಕರ್ಮ ನಿಯಮ, ಪುನರ್ಜನ್ಮ ನಿಯಮ, ಸಂಸರಣೆಯ ನಿಯಮ, ಆವರ್ತನಗಳ ನಿಯಮ, ಲಾ ಆಫ್ ಸೈಕಲ್ಸ್ ಅಂತ ಕರೀತಾರೆ, ಅದನ್ನು ಲಾ ಆಫ್ ಕರೆಸ್ಪಾಂಡೆನ್ಸಸ್ ಅಂತ ಕರೀತಾರೆ. ಸಾಕಷ್ಟು ನಿಯಮಗಳನ್ನು ಸೀಕ್ರೆಟ್ ಡಾಕ್ಟ್ರಿನ್ನಲ್ಲಿ ಮೇಡಮ್ ಬ್ಲಾವೆಟ್ಸ್ಕಿ ಅವರು ಬರೀತಾರೆ. ಆ ಸೀಕ್ರೆಟ್ ಡಾಕ್ಟ್ರಿನ್ ಅಥವಾ ಗುಪ್ತ ಸಿದ್ಧಾಂತ ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಒಂದು ಆಕರ ಗ್ರಂಥ. ಈಗ ಈ 2 ಉಪನ್ಯಾಸಗಳಲ್ಲಿ ನಾವು ಒಂದು ಕರ್ಮ ನಿಯಮವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಕಗ್ಗದಲ್ಲಿ ನೀಡಿದ ಕರ್ಮ ನಿಯಮ ಮತ್ತು ಅದು ಹೇಗೆ ನಮ್ಮ ಥಿಯೋಸಾಫಿಕಲ್ ಸಾಹಿತ್ಯದ ಜೊತೆಗೆ ಸಮನ್ವಯವನ್ನು ಹೊಂದಿದೆ ಅನ್ನುವಂಥ ವಿಷಯವನ್ನು ನಮ್ಮ ಡಾಕ್ಟರ್ ಜ್ಯೋತಿ ನಾಗೇಶ್ ಅವರು ನಿಮಗೆ ನೀಡಲಿದ್ದಾರೆ. ಈ ಉಪನ್ಯಾಸದ ಒಂದು ಟೈಟಲ್ ಅಥವಾ ಶೀರ್ಷಿಕೆ ಮಂಕುತಿಮ್ಮನ ಕಗ್ಗದಲ್ಲಿ ಕರ್ಮ ರಹಸ್ಯ ಅಂತ. ಅವರನ್ನು ಈ ಉಪನ್ಯಾಸವನ್ನು ನೀಡಿ ಅಂತ ನಾನು ಕೇಳ್ಕೊಳ್ತೇನೆ. ಕುಳಿತುಕೊಂಡು ಕುಳಿತುಕೊಂಡು